ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ಅವ್ರು ಇನ್ನೂ ಯಾಕೆ ಬಂದಿಲ್ಲ? ಕಾಲು ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಅವಿನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು? ಏನು ಗಂಡನ್ಗೂ ಮಗನ್ಗೂ ಕಾಯ್ತಾ ಇದೆಯಾ? ಪಾಪ ಅವರು ರವೀಂದ್ರನ್ ಹಾಗೆ ಎಲ್ಲಾದರೂ ಅವ್ರಿಗೆ ಎಳ್ಳಷ್ಟು ಪೆಟ್ಟಾದರೂ ನಾನು ಸುಮ್ಮನಿರಲ್ಲ. ಅರೆರೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ತುಳಸಿ? ನಾನಿನ್ನೂ ಅವ್ರಿಗೇನು ಮಾಡೇ ಇಲ್ಲ. ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದೆ ಅಷ್ಟೆ. ನನ್ನನ್ನು ಪೊಲೀಸ್ನವರು ಬರೀ ಎನ್ಕ್ವೈರಿ ಕರೆದಿದ್ದಕ್ಕೆ ನೀನೆಷ್ಟು ಖುಷಿಪಟ್ಟೆ? ನಾನು ಭಯ ಪಟ್ಕೊಂಡು ಹೆದರಿ ನಡುಗ್ತೀನೇನೋ ಅಂದ್ಕೊಂಡೆ. ಆದರೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ರೀತಿ ಫೇಸ್ ಮಾಡಿದ್ದು ಆಯಿತು. ಆದರೆ ನನಗಾಗ್ತಿರೋ ಖುಷಿ ಏನು ಗೊತ್ತಾ? ನಿನ್ನ ಮಗ ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿದ್ನಲ್ಲ, ಅದು ನನ್ನ ಗೆಲುವು. ಇಷ್ಟು ಮಾತ್ರ ಅಲ್ಲ, ಅವನು ಸಾಯೋವರೆಗೂ ಜೈಲಲ್ಲೇ ಕೊಡಿಬೇಕು. ಹಾಗೆ ಮಾಡ್ತೀನಿ. ಭ್ರಮೇಲಿದ್ಯಾ ನೀನು? ತಪ್ಪು ಮಾಡಿಲ್ದೇ ಇರೋ ನನ್ನ ಮಗ ಖಂಡಿತ ಆಚೆ ಬರ್ತಾನೆ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗೇ ಆಗತ್ತೆ. ಇದೆಲ್ಲ ಮಾತಾಡೋದಕ್ಕೆ ಚಂದ ಅಷ್ಟೆ. ನಿನ್ನ ಗಂಡನೂ ಮಕ್ಕಳು ಸಮರ್ಥನ ಬಿಡಿಸೋಕೆ ಒದ್ದಾಡ್ತಿದ್ದಾರೆ. ಅದಕ್ಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನೀನು ಅನ್ಕೊಂಡ ಹಾಗೆ ಕಾರೇನೋ ಸಿಕ್ತು, ಆದರೆ ಅಪರಾಧಿಗಳು ಸಿಗಲಿಲ್ಲ. ಕೋರ್ಟ್ ಕೊಟ್ಟಿರೋ ಟೈಮ್ ಒಳಗೆ ಅಪರಾಧಿಗಳನ್ನ ಹುಡುಕಿ ಕೊಡದೇ ಇದ್ರೆ ನಿನ್ನ ಮಗನೇ ಅಪರಾಧಿ ಅಂತ ತೀರ್ಮಾನ ಆಗತ್ತೆ. ಅಲ್ಲಿ ನಿನ್ನ ಮಗನಿಗೆ ಶಿಕ್ಷೆ ಆಗ್ತಿದ್ರೆ ಇಲ್ಲಿ ನಿನ್ನ ಗಂಡ ಇನ್ನಿಬ್ಬರು ಮಕ್ಕಳಿಗೆ ಬೇರೆ ಥರನೇ ಗತಿ ಕಾಣಿಸ್ತೀನಿ. ಆಮೇಲೆ ನಿನ್ನ ಗಂಡ ಮಕ್ಕಳು ಫೋಟೋ ಮುಂದೆ ದೀಪ ಹಚ್ಚೋಕೆ ರೆಡಿಯಾಗ. ತಾಯಿ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ಸತ್ತೆ. ದುಷ್ಟತನ ಸ್ವಲ್ಪ ದಿನ ಮೆರಿಬೋದು ಅಷ್ಟೇ, ಆದ್ರ ಕಡೆಗೆ ಸುಟ್ಟು ಬೂದಿ ಆಗ್ಲೇಬೇಕು. ನಾನು ನನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿ ನಿಜಾನೇ ಆದ್ರೆ ಅವ್ರಿಗೆಲ್ಲ ಒಳ್ಳೇದೇ ಆಗತ್ತೆ. ನನ್ನ ಮಗ ನಿರಪರಾಧಿಯಾಗಿ ಆಚೆ ಬಂದೇ ಬರ್ತಾನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಈ ಮಾತಿಗೆ ನನಗೆ ದೇವ್ರ ಮೇಲಿರೋ ನಂಬಿಕೆನೇ ಸಾಕ್ಷಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.